ಇದು ಮುಂಬೈ ಪ್ಲೇ ಆಫ್ ರೇಸ್ ಅಲ್ಲಿ ಯಾರು ಕೂಡ ನಮ್ಮನ್ನು ಇಷ್ಟು ಚೂರು ಕೂಡ ನೆಗ್ಲೆಕ್ಟ್ ಮಾಡುವಾಗಿಲ್ಲ ಅಂತ ಇವತ್ತು CSK ಅನ್ನು ಬಗ್ಗು ಬಡ್ದು ಒಂಥರ ಸ್ಟೇಟ್ಮೆಂಟ್ ಕೊಟ್ಟಾಗಿತ್ತು ಮುಂಬೈದು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮುಂಬೈ ಈ ರೇಂಜ್ಗೆ ಫಾರ್ಮಿಗೆ ಬರಲಿಕ್ಕೆ CSK ಒಪೋನೆಂಟ್ ಆಗಿ ಇರಬೇಕಿತ್ತು ಪಕ್ಕ. ಯಾಕಂದ್ರೆ ಮುಂಬೈ ಮತ್ತೆ CSK ಅಂತಿದ್ರು ಅದು ಪೀಕ್ ಲೆವೆಲ್ ಕ್ರಿಕೆಟ್ ಅಂತ. ಯಾವ್ದು ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಡ್ ಬರ್ತಾ ಇದ್ದೇವೆ. ಮುಂಬೈ ಎದುರು CSK ಬಂದ್ರೆ ಮುಂಬೈದ ಆಟವೇ ಬೇರೆ ತರ ಇರ್ತದೆ, ವಯಸ್ಸು ವರ್ಷ. CSK ಎದುರು ಮುಂಬೈದು CSK ಆಟವೇ ಹಾಗಿರ್ತದೆ ನೋಡಿ. ಈ ಮ್ಯಾಚ್ ಅನ್ನು ಬಿಟ್ಟು ಕಳೆದ 7 ಏನು ಮುಂಬೈ ವರ್ಸಸ್ CSK ಮ್ಯಾಚ್ ಅಲ್ಲಿ 6 ಮ್ಯಾಚ್ ಅನ್ನ CSK ವಿನ್ ಆಗಿದ್ರು. ಮುಂಬೈ ಕೇವಲ 1 ವಿನ್ ಆದಾಗಿತ್ತು. ಬಟ್ IPL ಹಿಸ್ಟ್ರಿ ತೆಗೆದು ನೋಡಿದ್ರೆ ಇವತ್ತಿನ ಮ್ಯಾಚ್ ಬಿಟ್ಟು ಮುಂಬೈ ವರ್ಸಸ್ CSK ಮುಂಬೈ 21 ಮ್ಯಾಚ್ ವಿನ್ ಆಗಿ CSK 19 ಮ್ಯಾಚ್, ಅಲ್ಲಿಗೆ ನೆಕ್. ಬಟ್ ಇವತ್ತಿನ ಮ್ಯಾಚ್ ಯಪ್ಪ ದೇವ, ಮುಂಬೈ ಹೇಗೆ ಹೊಡೆದಾಕಿತ್ತು ಅಂತಂದ್ರೆ ನನಗೆ ಈ ಮುಂಬೈದ ಆಟ ನಾನು ಇದನ್ನು ಎಷ್ಟೋ ವರ್ಷದಿಂದ ಮಿಸ್ ಮಾಡಿಕೊಳ್ತಿದ್ದೆ ಅಂತ ಅನಿಸಿತ್ತು. ಸುಮಾರು ಟೈಮ್ ಆದ್ಮೇಲೆ ಈ ಥರದ ಒಂದು ಆಟ ನಾವು ಮುಂಬೈನ ನೋಡ್ಲಿಕ್ಕೆ ಅಂತೂ ಇಂತೂ ಇವತ್ತು ಸಿಕ್ಕಿತ್ತು. ಏನು ಮಧ್ಯಾಹ್ನದ ಮ್ಯಾಚಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಟೀಮ್ RCB ವಿನ್ ಆಯ್ತು. ಇವತ್ತು ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಟೀಮ್ ಮುಂಬೈ ವಿನ್ ಆಯ್ತು CSK ಎದುರು. CSK ಯಾವ ಆಂಗಲ್ ಅಲ್ಲಿ ಸಹ ಇವತ್ತು ಕಾಂಪೀಟೇ ಮಾಡಲಿಲ್ಲ. ಈ ತರ ಹೊಡಿಸ್ಕೊಳ್ತಾರನ್ನ ಅನ್ಕೊಂಡಿರಲ್ಲ. ಅಂಡ್ ರೋಹಿತ್ ಶರ್ಮಾ ಅವರು ಫಾರ್ಮಿಗೆ ಬಂದರು ಅಂತ ನಾವು ಹೇಳ್ತಿದ್ದೇವಲ್ಲ. ರೋಹಿತ್ ಶರ್ಮಾ ಅವರು ಒಂದು 20 ಬಾಲ್ ಆಡ್ಲಿ ಮಾರ್ರೆ, 20 ಬಾಲೇ ಆಡುದಿಲ್ಲ. ಒಂದು 20 ಬಾಲ್ ಆದ್ಮೇಲೆ ಅವರಾಗೆ ಮನಸ್ಸು ಮಾಡಿದ್ರೆ ಮಾತ್ರ ಔಟ್ ಆಗ್ಬೇಕು, ಅವರಾಗೆ ಕೆಟ್ಟ ಶಾಟ್ ಹೊಡೆದ್ರೆ ಮಾತ್ರ ಔಟ್ ಆಗ್ಬೇಕು ಹೊರತು ಅವ್ರನ್ನ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗೆ ಆಯ್ತು, 20 ಬಾಲ್ ನಿಂತರು. ಇವತ್ತು ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ ರೋಹಿತ್ ಶರ್ಮಾ ಅವ್ರನ್ನ. ಆ ಕಡೆಯಿಂದ ರೋಹಿತ್ ಶರ್ಮಾ ಅವ್ರು ಹೊಡಿತಿದ್ದಾರೆ, ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಹೊಡಿತಾ ಇದ್ದಾರೆ. ಗ್ರೌಂಡ್ ಶಾಟ್ಗಿಂತ ಎಲ್ಲ ಬಾಲ್ ಆ ಕಡೆ ದಡಬಡ ಅಂತ ಹೋಗ್ತಾ ಇತ್ತು. ಇನ್ನು ಸಹ ಮ್ಯಾಚ್ ಮುಗಿಲಿಕ್ಕೆ 4.2 ಓವರ್ಸ್ ಇರುವಾಗಲೇ ಟಾರ್ಗೆಟ್ ಅನ್ನ ರೀಚ್ ಮಾಡಿಬಿಟ್ರು ಮುಂಬೈ. ಸೂಪರ್ ಡೂಪರ್ ಅಮೇಝಿಂಗ್ ಅಲ್ಟಿಮೇಟ್ ಚೇಸಿಂಗ್ ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು ಆ ಚೇಸ್ ನೋಡಿ. ಈ ತರದ ಚೇಸ್ ಮುಂಬೈ ಎಷ್ಟು ವರ್ಷ ಆಯ್ತು ಮಾರ ನೋಡಿ ಅಂತ ಅನ್ಸಿತ್ತು. ಸೂಪರ್ ಆಗಿ ಆಡಿದ್ರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ CSK ಮುಂಬೈ ಪಿಚ್ಚಲ್ಲಿ, ವಾಂಖೇಡ್ ಪಿಚ್ಚಲ್ಲಿ ಹೊಡಿಲಿಕ್ಕಾದದ್ದು ಕೇವಲ 176. ಏನು ಕೇವಲ ಹಾಗೆ ಅಂತ ಹೇಳ್ಬೋದು. ವಾಂಖೇಡ್ ಪಿಚ್ ಕೂಡ ನಮ್ಮ RCB ಅಂದ್ರೆ ಬೆಂಗಳೂರು ಪಿಚ್ ತರವೇ ಬ್ಯಾಟಿಂಗ್ ಪ್ಯಾರಡೈಸ್. ಈಗ ಬೆಂಗಳೂರು ಪಿಚ್ ಅಲ್ಲಿ ಯಾರಾದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 176 ಹೊಡೆದ್ರೆ ಅಂತ ಹೇಳ್ತೇವೆ, ಸಾಕಾಗ್ಲಿಲ್ಲ. ಈಗ RCB 176 ನೋಡಿತ್ತು ಅಂತ ಇಟ್ಕೊಳ್ಳಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅವಾಗ ನಾವೇನ್ ಹೇಳ್ತೇವೆ, ಈ ಪಿಚ್ ಅಲ್ಲಿ 176 ಡಿಫೆಂಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಗುರು. ಹಾಗೆ ಡಿಫೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು, ಯಾವ ಆಂಗಲ್ ಅಲ್ಲಿ ಸಹ ಅವರಿಗೆ ಆಗ್ಲಿಲ್ಲ. ತೆಗ್ದದ್ದು ಒಂದೇ ಒಂದು ವಿಕೆಟ್, ಅದು ಕೂಡ ಇನ್ನೊಂದು ಚೂರು ಪವರ್ ಆಗಿದ್ರೆ 6 ಆಗ್ತಾ ಇತ್ತು. ಬೌಂಡ್ರಿ ಲೈನ್ ಅಲ್ಲಿ ಇನ್ನೇನು 6 ಹೋಗ್ತಾ ಇತ್ತು, ಅಲ್ಲಿ ಕರೆಕ್ಟ್ ಆಗಿ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಬಿಟ್ರೆ ಒಂದೇ ವಿಕೆಟ್, ಬೇರೆ ಏನು ಕೂಡ ಎಲ್ಲಿ ಕೆಲವೊಂದು ಹೀಗೆ ಮಿಸ್ ಟೈಮ್ ಆಗಿದ್ದಲ್ಲೇ ಇದೆ ಬಿಡಿ. ಬಟ್ ವಿಕೆಟ್ ತೆಗ್ದ್ರ ಇಲ್ಲ, ವಿಕೆಟ್ ತೆಗಿಲಿಕ್ಕೆ ಆಗ್ಲಿಲ್ಲ. ರಿಕಲ್ಟನ್ ಮಾತ್ರ ಔಟ್ ಆದದ್ದು. ರೋಹಿತ್ ಶರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ನಾಟ್ ಔಟ್ ಆಗಿದ್ರು. ಅಂಡ್ ಇವತ್ತು ಇನ್ನೊಬ್ಬ ಡೆಬ್ಯೂಟೆಂಟ್ ಅನ್ನ ಹಾಕೊಂಡಿದ್ರು ಯಾರು, CSK ಅವರು. ರಚಿನ್ ರವೀಂದ್ರ ಅಂತೂ ಏನು ಕ್ಲಿಕ್ ಆಗ್ತಾ ಇಲ್ಲ, ನಿಧಾನಕ್ಕೆ ಆಡ್ತಾ ಇದ್ದಾರೆ. ಅಂಡ್ ಲಾಸ್ಟ್ ಮ್ಯಾಚ್ ಅಲ್ಲಿ ಒಬ್ಬ ಡೆಬ್ಯೂಟೆಂಟ್ ಇದ್ರು, ಏನು ಇದಕ್ಕೆ CSKಗೆ ಪಾದಾರ್ಪಣೆ ಮಾಡಿದ್ರು. ಇವತ್ತು ಇನ್ನೊಬ್ಬ ಆಯುಷ್ ಅಂತ, ಇಫ್ ಐ ಆಮ್ ನಾಟ್ ರಾಂಗ್ ಮಹಾರಾಷ್ಟ್ರದ ಹುಡುಗ ಅಂತ ಅಂದ್ಕೊಳ್ತೇನೆ ಆಯುಷ್. ಮುಂಬೈ ಪಿಚ್ ಎಲ್ಲ ಗೊತ್ತಿರುವಂತ ಆಟಗಾರ ಅಂತ ಹಾಕೊಂಡ್ರೆ ನೋಡೋ ಎಂತ ಚಮಕ್ ಮಾಡ್ತಾನೆ, ಎಂತ ಒಂದು ಇಂಟೆಂಟ್ ತರ್ತಾನೆ ಅಂತ. ರಾಹುಲ್ ತ್ರಿಪಾಠಿ ಅವರು ಇಷ್ಟು ಮ್ಯಾಚ್ ಅಲ್ಲಿ ಆಡದಿದ್ದದ್ದು ಈ ಸೀಸನ್ ಅಲ್ಲಿ. ಆ ಚಿಕ್ಕ ಹುಡುಗ 17 ವರ್ಷದ ಹುಡುಗ, ನಿನ್ನೆ 13 ವರ್ಷದ ಹುಡುಗ, 14 ವರ್ಷದ ಹುಡುಗ ಅಲ್ಲ, ವೈಭವ್ ಸೂರ್ಯವಂಶಿ ಬಾಡಾರ್ ಅಂತ ಹೊಡೆದ್ರಲ್ಲ, ಫಸ್ಟ್ ಬಾಲ್ 6 ಎಲ್ಲ ಹೊಡೆದ್ರಲ್ಲ. ಇವತ್ತು ಈ ಹುಡುಗ 17 ವರ್ಷದ ಹುಡುಗ 15 ಬಾಲ್ಗೆ 32 ರನ್. ಸೂಪರ್ ಡೂಪರ್. ಏನು ಮಾರ್ರೆ ನಮ್ಗೆ ಫೈನಲಿ ಮಾರ್ರೆ ರನ್ ಬರ್ತಾ ಉಂಟು ಪವರ್ ಪ್ಲೇ ಅಲ್ಲಿ. CSK ಅವರು ಪವರ್ ಪ್ಲೇ ಅಲ್ಲಿ ರನ್ ಹೊಡಿತಿದ್ದಾರೆ ಅಂತ ಈ ಮ್ಯಾಚ್ ಅಲ್ಲೇ ಅನ್ಸಿದ್ದು. ಅಲ್ಲಿ ತನಕ ನಮ್ಗೆ ಓಕೆ ಅಂತವೇ ಅನ್ನಿಸ್ತಾ ಇತ್ತು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಪವರ್ ಪ್ಲೇ ಅಲ್ಲಿ ಭಾರಿ ಚಂದ ಮಾಡಿ ಆಟ ಆಡಿದ ಹುಡುಗ ಆಯುಷ್. ಸಿಕ್ಕಾವಡೆ ರಚಿನ್ ರವೀಂದ್ರ ಅವರದ್ದು ಏನು ಅಂತ ಒಂದು ಬರಲಿಲ್ಲ. ಇವತ್ತು 5 ರನ್ ಹೊಡಿಲಿಕ್ಕೆ ಆದದ್ದು. ಮತ್ತೆ ರಶೀದ್ ಅವರ ಕಡೆಯಿಂದ ಸಹ ಫಸ್ಟ್ ಮ್ಯಾಚ್ ಅಲ್ಲಿ ಇಂಪ್ರೆಸ್ ಮಾಡಿದ್ರು ಟು ಬಿ ಆನೆಸ್ಟ್. ಬಟ್ ಈ ಮ್ಯಾಚ್ ಅಲ್ಲಿ ರನ್ ಬಾಲ್ 20 ಬಾಲ್ಗೆ 19 ರನ್. ಬಟ್ ಆಯುಷ್ ಓ ಮೈ ಗಾಡ್, ಅವ್ರು ಟಾರ್ಗೆಟ್ ಮಾಡಿದ್ ಸಹ ಹಾಗೆ ಇತ್ತು. ಅಶ್ವನಿ ಕುಮಾರ್
ಅವರು ಹಾಕಿದಂತಹ ಫಸ್ಟ್ ಬಾಲ್ ಅಲ್ಲೇ ರಚಿನ್ ರವೀಂದ್ರ ಅವರ ವಿಕೆಟ್ ತೆಗೆದ್ರು. ಫಸ್ಟ್ 3 ಬಾಲ್ ಭಾರಿ ಚಂದ ಮಾಡಿ ಬಾಲ್ ಹಾಕಿದ್ರು ಅಶ್ವನಿ ಕುಮಾರ್ ಅವರು. ಅದಾದ್ಮೇಲೆ ಎಂತ ಆಯ್ತಂದ ಗೊತ್ತಿಲ್ಲ, ಅಣ್ಣ ಅವರಿಗೆ 42 ರನ್ ಹೊಡಿಸ್ಕೊಂಡಿದ್ದಾರೆ. ಅಂದ್ರೆ ಮಿಕ್ಕಿದಂತ ಫಸ್ಟ್ 3 ಬಾಲಲ್ಲಿ 2 ರನ್ ಬಿಟ್ಕೊಟ್ಟಿದ್ರು, ಮಿಕ್ಕಿದಂತ 9 ಬಾಲಲ್ಲಿ 40 ರನ್ ಹೊಡಿಸ್ಕೊಂಡಿದ್ದಾರೆ. ಅಮ್ಮಮ್ಮ, ಈ ರೇಂಜಿಗೆ ಅಣ್ಣ ರನ್ ಮೆಷಿನ್. ಲೆಫ್ಟ್ ಹ್ಯಾಂಡ್ ಬೌಲರ್ ಅಂತ ಅನ್ಕೊಳ್ತಾರೆ, ಲೆಫ್ಟ್ ಹ್ಯಾಂಡ್ ಬೌಲರ್ ಈ ತರ ಹೊಡಿಸ್ಕೊಳ್ಳುದ? ನಾನು ಬೀಯಿಂಗ್ ಅ ಲೊಡ್ಡೆ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿ ನಂಗೆ ಒಂಥರ ಬೇಜಾರೈತಿ, ಇದೆಂತ ಮರ ಈಗ ಹೊಡಿಸ್ಕೊಳ್ತಿದ್ದಾನೆ ಅಂತ. ಒಂಥರ ಡಿಸಪಾಯಿಂಟಿಂಗ್ ಡೇ ಅಂತವೇ ಅನ್ಬೋದು. ಅಶ್ವನಿ ಕುಮಾರ್ ಎಲ್ಲರೂ ಸಹ ಅವರನ್ನೇ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಕೊಳ್ತೇನೆ. ಈಗ ನೋಡಿ, ಬುಮ್ರಾ ಅವರಿದ್ದಾರೆ, 4 ಓವರ್. ನಿಮ್ಗೆ ಬುಮ್ರಾ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಕರುಣ್ ನಾಯರ್ ಅವ್ರು ಹೊಡೆದ್ರು, ಅದು ಕೆಲವೊಂದ್ಸಲ ಆಫ್ ಡೇ ಇರ್ತದೆ ಬೌಲರ್ಗೆ. ಬುಮ್ರಾ ಅಂತ ಬೌಲರ್ಗೆ ಕೂಡ ಒಂದೊಂದ್ ದಿನ ಆಫ್ ಡೇ ಇರ್ತದೆ. ಬಟ್ ಬುಮ್ರಾನನ್ನ ಹಾಗೆ ಮನಸ್ಸೋ ಇಚ್ಛೆ ನೀವು ದಂಡಿಸ್ಲಿಕ್ಕೆ ಆಗುದಿಲ್ಲ. ಸೊ ಯಾವ್ದಾದ್ರು ಒಂದು ಬಲಿಕ ಬಕ್ರನ್ನ ಹುಡುಕ್ಬೇಕಲ್ಲ ಈಗ ಓಕೆ, ಬುಮ್ರಾ ಅವರು ಓವರಲ್ಲಿ ಹೊಡಿಲಿಕ್ಕೆ ಆಗುದಿಲ್ಲ, ಯಾರು ಒಬ್ಬರನ್ನ ಟಾರ್ಗೆಟ್ ಮಾಡ್ಬೇಕಲ್ಲ. ಅಶ್ವನಿ ಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. ಈವನ್ ಬೋಲ್ಟ್ ಅವರು ಕೂಡ ಹೊಡಿಸ್ಕೊಂಡ್ರು. ಏನು ಆಯುಷ್ ಸೆಟ್ ಮಾಡಿದಂತ ಒಂದು ಟೋನ್ ಏನಿತ್ತು, ಒಂದು ರನ್ ಗತಿ ಏನಿತ್ತು, ದುಬೆ ಮತ್ತೆ ಜಡೇಜಾ ಅವರು ಬಂದ್ರು, ರನ್ನೇ ಇಲ್ಲ, ಒದಾಡ್ತಿದ್ದಾರೆ. ದುಬೆ ಅಂತೂ ಅಣ್ಣ ಫಸ್ಟ್ 19 ಬಾಲ್ ನೋಡಿ, ಇದೆಂತ ಇದು 140 ಹೊಡಿಯೋದಿಲ್ಲ ಅಂತ ಕಾಣ್ತದೆ, ಎಂತಾಗಿದೆ CSK ಗೆ ಅಂತ ಅನ್ಕೊಳೋದು. ನೆಕ್ಸ್ಟ್ ದಡಬಡ ಅಂತ ಹೊಡೆದಾಕಿದ್ರು. ಫಸ್ಟ್ 19 ಬಾಲಿಗೆ 16 ರನ್ ಹೊಡೆದಾಗಿತ್ತು ದುಬೆ. ಅದಾದ್ಮೇಲೆ ಚಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಕಡೆಯಿಂದ ರವೀಂದ್ರ ಜಡೇಜಾ ಅವ್ರು ಚರ್ಚೆ ಇದ್ದಾರೆ, ಈ ಕಡೆಯಿಂದ ದುಬೆ ಅವರು ಚರ್ಚೆ ಇದ್ದಾರೆ. ಇಬ್ರು ಕೂಡ ಅರ್ಧ ಶತಕ ದಾಖಲಿಸಿದ್ರು. ಒಬ್ರು 35 ಬಾಲಿಗೆ 53 ರನ್ ಹೊಡೆದ್ರೆ, ಇನ್ನೊಬ್ರು 32 ಬಾಲಿಗೆ 50 ರನ್ ಹೊಡೆದ್ರು. ಚಂದದ ಇನ್ನಿಂಗ್ಸ್, ಇಬ್ಬರಿದು ಕೂಡ ಚಂದದ ಇನ್ನಿಂಗ್ಸ್. ಬಟ್ ಈ ಪಿಚ್ ಅಲ್ಲಿ ಸಾಕಾಗುದಿಲ್ಲ ಅಲ್ಲ, ಧೋನಿ ಅವರಿಂದ ಆ ಒಂದು ಫಿನಿಶಿಂಗ್ ಟಚ್ ಹಾಗೆ ಬುಮ್ರಾ ಅವರ ಎದುರು ಆಟ ನಡೆಯಲಿಲ್ಲ. ಲೋ ಫುಲ್ ಟಾಸ್ ಬಾಲ್ ಅನ್ನ ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಕೈಗೆ ಕ್ಯಾಚ್ ಕೊಟ್ಟು ಔಟ್. ಕೈ ಕ್ಯಾಚ್ ಅಲ್ಲ, ಒಳ್ಳೆ ಕ್ಯಾಚ್ ಅದು, ಕ್ಯಾಚ್ ಕೊಟ್ಟು ಔಟ್ ಆದ್ರು ಧೋನಿ ಅವರು. ಬಟ್ ಆ ಕಡೆಯಿಂದ ಜಡೇಜಾ ಅವರು ಸಿಡಿತಾ ಇದ್ರು. 176 ವಾಂಖೇಡೆ ಪಿಚ್ ಅಲ್ಲಿ ಸಾಕಾಗ್ಲಿಲ್ಲ. ಯಾಕೆ 176ಕ್ಕೆ ತೃಪ್ತಿ ಪಡಬೇಕಾಯ್ತು? ಬಿಕಾಸ್ ಆಫ್ ದ ಮಿಡ್ಲ್ ಓವರ್ ಅಲ್ಲಿ ದುಬೆ ಮತ್ತೆ ಜಡೇಜಾ ಅವರು ಭಾರಿ ಸ್ಲೋ ಆಡಿದ್ರು. ಅಷ್ಟು ಸ್ಲೋ ಆಡುವಂತಹ ನೆಸೆಸಿಟಿ ಇತ್ತಾ ಅಂತ ಅನ್ನಿಸುವಷ್ಟು ಸ್ಲೋ ಆಡಿದ್ರು. ಆದ್ರಿಂದ ಬರೀ 176 ಆಯ್ತು ಅಂತ ಅನ್ಕೊಳ್ತೇನೆ. ಬಟ್ ಓ ಮೈ ಗಾಡ್, ಮುಂಬೈದು ಏನ್ ಮಾರ, ಬುಮ್ರಾ ಅವ್ರು ಭಾರಿ ಚಂದ ಮಾಡಿ ಬಾಲ್ ಹಾಕಿದ್ರು. ಸ್ಯಾಂಟ್ನರ್ ಫಸ್ಟ್ 3-4 ಮ್ಯಾಚ್ ಏನೂ ಚಂದ ಬೌಲಿಂಗ್ ಆಗ್ತಾ ಇರಲಿಲ್ಲ, ಈಗ ಎಂತ ಹಾಕ್ತಿದ್ದಾರೆ ಅಂತ. ಬಟ್ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರನ್ನ ಕಂಟಿನ್ಯೂ ಮಾಡಿದ್ರು, ಒಳ್ಳೆ ಬೌಲಿಂಗ್ ಮಾಡಿದ್ರು. ಈವನ್ ಹಾರ್ದಿಕ್ ಪಾಂಡ್ಯ ಅವರು ಚಂದ ಮಾಡಿ ಬೌಲಿಂಗ್ ಹಾಕಿದ್ದಾರೆ. ಈ ಅಶ್ವನಿ ಕುಮಾರ್ ಮತ್ತೆ ಲಾಸ್ಟಿಗೆ ಬೋಲ್ಟ್ ಅವ್ರು ಹೊಡಿಸ್ಕೊಂಡು 170 ರನ್ ಆಯ್ತು. ಮುಂಬೈದು ಚೇಸಿಂಗ್ ನೀ ನೋಡಿ, ನಾಟ್ ಔಟ್ ರೋಹಿತ್ ಶರ್ಮಾ ಅವ್ರು ಇದ್ದಾರೆ ಅಂತಂದ್ರೆ ನಿಮ್ಗೆ ಆಗ್ಲೇ ಗೊತ್ತಾಗ್ತದೆ. ಒಂದ್ ಏನಿಲ್ಲ ಅಂದ್ರೆ ಎರಡು 6 ಪುಲ್ ಶಾಟ್, ಅಲ್ಲಿ ಫೈನ್ ಲೆಗ್ ಡೀಪ್ ಸ್ಕ್ವೇರ್, ಅಲ್ಲಿ ಮೇಲೆ ತಟಾರ್ ಅಂತ ಹೋಗಿರ್ತದೆ ಅಂತ. ಅವರ ಖಾತೆ ತೆರೆದದ್ದೇ ಹಾಗೆ. 2 6 ಪಟಾರ್ ಅಂತ ಪುಲ್ ಶಾಟ್, ಆ ಬಾಡಿ ಲೆಂತ್ ಬೌನ್ಸರ್ಗೆ ಓಹ್ ಏನ್ ಚಂದ ಹೊಡಿತಾರೆ ಮರೆ. ನಂಗೆ ಕೊಹ್ಲಿ, ರೋಹಿತ್ ಶರ್ಮಾ ಅವರೆಲ್ಲ ಆಟ ನೋಡಿದ್ರೆ ಭಾರಿ ಇಷ್ಟ. ಇವತ್ತೇನು 3 ಮ್ಯಾಚ್ ಏನಿತ್ತು, ಕೊಹ್ಲಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ಲ, ಅವರದೊಂದು ಟಿಪಿಕಲ್ ಇನ್ನಿಂಗ್ಸ್ ಇರ್ತದೆ. ಆ ಚೇಸ್ ಮಾಡುವಾಗ ಒಂದು ಇನ್ನಿಂಗ್ಸ್ ಅನ್ನ ಬೆಳೆಸುವಂತಹ ರೀತಿ ಪರ್ಫೆಕ್ಟ್. ಸುಮಾರು ವರ್ಷದಿಂದ ನೋಡ್ತಾ ಇದ್ದೇವಲ್ಲ, ಅದೇ ತರದ ಇನ್ನಿಂಗ್ಸ್ ಬಂತು. ಟಿಪಿಕಲ್ ಕೊಹ್ಲಿ ಇನ್ನಿಂಗ್ಸ್ ಅಂತ. ಇವತ್ತಿನ ರೋಹಿತ್ ಶರ್ಮಾ ಅವರದ್ದು ಬ್ಯಾಟಿಂಗ್ ನೋಡಿದಾಗ ಸಹ ಹಾಗೆ ಅನ್ಸಿತ್ತು. 7 ಮ್ಯಾಚ್ ಟಿಪಿಕಲ್ ರೋಹಿತ್ ಶರ್ಮಾ ಅಂತ. ಅಣ್ಣ ಬಂದ ಡಮ 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 ನೀರು ಕುಡಿದಾಗೆ, ನಿರರ್ಗಳವಾಗಿ ಎಷ್ಟು ಈಸಿಯಾಗಿ 6 ಹೊಡಿತಾರೆ ಮಾರ್ರೆ. ಅವ್ರು 6 ಹೊಡಿಯುವಾಗ ಅವ್ರು ಅಷ್ಟು ಎಫರ್ಟ್ ಆಗ್ತಾ ಇದ್ದಾರೆ 6 ಹೊಡಿಲಿಕ್ಕೆ ಅಂತ ಅನ್ನಿಸುವುದೇ ಇಲ್ಲ ಅಂತ. ಅಂಡ್ ಆ ಕಡೆಯಿಂದ ಇದು ರಿಕಲ್ಟನ್ ಅವರು ಔಟ್ ಅದ್ನ, ರಿಕಲ್ಟನ್ ಚಂದ ಮಾಡಿ ಆಟ ಆಡಿದ್ರು. 19 ಬಾಲಿಗೆ 24 ರನ್. ಬಟ್ ಸೂರ್ಯಕುಮಾರ್ ಯಾದವ್ ಅವ್ರು ಬಂದ್ಮೇಲೆ ಶುರುವಾದದ್ದು ನೋಡಿ, ಆ ಒಂದು 3rd ಗೇರ್ ಅಲ್ಲಿ ಇದ್ದದ್ದು 6th 7th 8th ಎಲ್ಲ ಎಕ್ಸ್ಟ್ರಾ ಗೇರ್ ಇವ್ರು ಫಿಟ್ ಮಾಡಿದ್ದಾರೆ ಇವರ ಕಾರಿಗೆ. ಅಪ್ಪ ಡಮ ಡಮ ಅಂತ ಹೊಡಿತಿದ್ದಾರೆ. 45 ಬಾಲಿಗೆ 76 ರನ್ ಹೊಡೆದು ನಾಟ್ ಔಟ್ ಆಗಿ ಯಾರು ನಮ್ಮ ರೋಹಿತ್ ಶರ್ಮಾ ಅವರಿದ್ರೆ, ಆ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಅವರು 30 ಬಾಲಿಗೆ 68 ರನ್. ತಾಗೋ 200+ ಸ್ಟ್ರೈಕ್ ರೇಟ್. ಇಬ್ರು ಕೂಡ ಏನು 6 ಹೊಡಿದ್ರಲ್ಲಿ ಕಾಂಪಿಟೇಷನ್. ನೀನ್ ಜಾಸ್ತಿ 6 ಹೊಡಿತೀಯ, ನಾನ್ ಜಾಸ್ತಿ 6 ಹೊಡಿದ ಅಂತ. ರೋಹಿತ್ ಶರ್ಮಾ ಅವರು 6 6 ಅಂಡ್ ಸೂರ್ಯಕುಮಾರ್ ಯಾದವ್ ಅವರು 5 6. ಆ ಕಡೆ ಅಶ್ವನಿ ಕುಮಾರ್ ಅವರು 2 ಓವರಿಗೆ 42 ರನ್ ಹೊಡಿಸ್ಕೊಂಡಿದ್ರೆ, ಅದೇ ಹೇಳುದು, ಋಣ ಇಟ್ಕೊಳ್ಬಾರದು. ಪತಿರಾನ್ ಅವರು ಅಣ್ಣ ಮಲಿಂಗ ತರ ಆಕ್ಷನ್ ಮಾತ್ರ ಅಣ್ಣ. ಬಟ್ ಎಲ್ಲಿ ಒಂದು ಕಂಟ್ರೋಲ್ ಅಂತ, ಒಂದು ಬೌಲರ್ಗೆ ಬೇಕಾಗಿರುವಂತಹ ಕಂಟ್ರೋಲೇ ಇಲ್ಲ. ತಾಗ ಲೆಗ್ ಸೈಡ್ಗೆ ವೈಡ್ ಹಾಕುತ್ತಾಗ, ಆಫ್ ಸೈಡ್ಗೆ ವೈಡ್ ಹಾಕುತ್ತಾಗ, ಒಂದು ಫುಲ್ ಟಾಸ್ ಲೆಂತ್
ವಾಟ್ರಾಚಿ ಬೌಲಿಂಗಪ್ಪ, ಶಿಶಿ ಮಲಿಂಗ ಅವ್ರ ಹತ್ರ ಎಂತ ಕಂಟ್ರೋಲ್ ಇರ್ತಾ ಇತ್ತು ಬೌಲಿಂಗಲ್ಲಿ. ಪಾತಿರಾನ್ ಅವ್ರದ್ದು ಅದೇ ಮಿಸ್ ಆಗ್ತಾ ಇರೋದು. ಅಣ್ಣ ಆ ಕಡೆಯಿಂದ 2 ಓವರ್ಗೆ 42 ರನ್ ಅಶ್ವನಿ ಕುಮಾರ್ ಅವರು ಹೊಡಿಸ್ಕೊಂಡ್ರೆ ಇವರು 1.4 ಓವರ್ಸ್ಗೆ 34 ರನ್. ಅಲ್ಲಿಗೆ ಉಂಟು. ಇನ್ನೊಂದು 2 ಬಾಲ್ ಹಾಕಿದ್ರೆ 42 ಆಗ್ತಾ ಇತ್ತ ಅಂತ. ಅಶ್ವನಿ ಕುಮಾರ್ ತರ ಇವರು ಕೂಡ ಹೊಡಿಸ್ಕೊಳ್ತಾ ಇದ್ರ ಅಂತ ಎಲ್ಲಾ ಬೌಲರ್ಸ್ ಕೂಡ ಹೊಡಿಸ್ಕೊಂಡಿದ್ದಾರೆ. ಯಾರು ಕೂಡ ಒಂದು ಅತ್ಯಮೋಘ ಬೌಲಿಂಗ್ ಪ್ರದರ್ಶನ ಅನ್ನುವಂಥದ್ದು ಏನು ಬರಲಿಲ್ಲ. 4 ಓವರ್ಗೆ 25 ರನ್ ಆಯ್ತು. ಈಗ ಇಲ್ಲ, ಯಾರು 4 ಓವರ್ಗೆ 25 ರನ್? ಅಶ್ವಿನ್ ಅನಿಸ್ತದೆ. ಅವರೊಂದು ಅಪರೂಪ. ಇಲ್ಲದ್ರೆ ಅವರು ತುಂಬಾ ಹೊಡಿಸ್ಕೊಳ್ತಾ ಇದ್ರಲ್ಲ, ಅವ್ರು ಇವತ್ತು ಕಂಟ್ರೋಲ್ ಮಾಡಿದ್ರು. ಬಿಟ್ರೆ ಬೇರೆ ಯಾರ ಕಡೆಯಿಂದ ಸಹ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು. ನೂರ್ ಅಹಮದ್ ಕೂಡ ಹೊಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಒಂದು ಫೈಟ್ ಕೂಡ ಇರಲಿಲ್ಲ. 15.4 ಓವರ್ಸ್ ಅಲ್ಲಿ ಮ್ಯಾಚ್ ಮುಕ್ತಾಯ. 177 ರನ್ ಚಚ್ಚಿದ್ರು. ಸಕ್ಸಸ್ಫುಲ್ ಚೇಸ್, 9 ವಿಕೆಟ್ಗಳ ಭರ್ಜರಿ ಜಯ. ಈ ಒಂದು ಜಯದೊಂದಿಗೆ ಮುಂಬೈ ಯಾವ ಪ್ಲೇಸ್ಗೆ ಹೋಗಿದೆ ಅಂತ ಗೊತ್ತಿಲ್ಲ. ಮ್ಯಾಚ್ ಆದ ಕೂಡ ವಿಡಿಯೋ ಮಾಡ್ತಾ ಇದ್ದೇನೆ. ಇವರನ್ನ ಲೈಟ್ ಆಗಿ ತಗೊಳ್ಳಿಕ್ಕೆ ಆಗುವುದೇ ಇಲ್ಲ. ಇವರು ಮನ್ಸು ಮಾಡಿದ ಯಾವ ಕ್ಷಣದಲ್ಲಿ ಯಾವ ತರದ ಗೇಮ್ ಬೇಕಾದ್ರೆ ಆಡ್ಬೋದು. ಅಂಡ್ ನೀವು ಪ್ಲೇಯಿಂಗ್ 11 ಅಂತ ನೋಡಿದೆ, ಎಸ್ಪೆಷಲಿ ಬ್ಯಾಟಿಂಗ್, ಅಲ್ಟಿಮೇಟ್ ಬ್ಯಾಟಿಂಗ್. ಎಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡೋರು ಇದ್ದಾರೆ. ರೋಹಿತ್ ಶರ್ಮಾ ಅವರಾಗಿರ್ಬೋದು, ತಿಲಕ್ ವರ್ಮಾ ಅವರಾಗಿರ್ಬೋದು, ಸೂರ್ಯಕುಮಾರ್ ಯಾದವ್, ಬುಮ್ರಾ, ಅದಕ್ಕೆ ಮುಂಚೆ ಹಾರ್ದಿಕ್ ಪಾಂಡ್ಯ. ನಿಮ್ಗೆ 5 ಜನ ಇಲ್ಲಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿರುವವರೇ ಇರುವಾಗ ಟೀಮ್ ಡಬ್ಬ ಅಲ್ಲ, ಟೀಮ್ ಅಮೇಸಿಂಗ್ ಆಗುಂಟು. ಬೋಲ್ಟ್ ಸ್ವಲ್ಪ ಕ್ಲಿಕ್ ಆಗಬೇಕು. ಬುಮ್ರಾ ಅವ್ರ ಫಾರ್ಮಿಗೆ ಬಂದ್ರು. ಅವ್ರದ್ದು ಇಂಜುರಿ ಎಲ್ಲ ಮುಗಿಸಿ ಬಂದದು ಮುಂಬೈಗೆ ಭಾರಿ ಪ್ಲಸ್. ಸ್ಯಾಂಟ್ನರ್ ಅವರು ಲಯ ಕಂಡುಕೊಳ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಮಿಡ್ಲ್ ಓವರ್ಸ್ ಅಲ್ಲಿ ಯಾವೊಂದು 2 ಓವರ್ ಹಾಕಿದ್ರೆ ರನ್ ಬಾಲ್ ತರ ಬಿಟ್ಕೊಡ್ತಾ ಇದ್ದಾರೆ. ಸೊ ಟೀಮ್ ಆಗಿ ಈಗ ಆಡ್ತಾ ಇದ್ದಾರೆ. ವಿಲ್ ಜಾಕ್ಸ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು. ರಿಕಲ್ಟನ್ ಅವರು ಒಂದು ಚೊಕ್ಕದಾದ ಇನ್ನಿಂಗ್ಸ್ ಬರ್ತಾ ಉಂಟು. ಈ ಟೀಮು ಪುಟ್ಟಿದೆದ್ದಿದೆ. ಇವರನ್ನ ಲೈಟ್ ಆಗಿ ತಗೊಂಡ್ರೆ ನಿಮ್ಗೆ ತಲೆ ಸರಿ ಇಲ್ಲ ಅಂತ ಅರ್ಥ ಅಷ್ಟೇ. ಯಾವ್ದಾದ್ರು ಟೀಮು ಮುಂಬೈ ಎಂತ ನಗುದೆ ಅಂತ ಲೈಟ್ ಆಗಿ ತಗೊಳ್ಳೇಬೇಡಿ. ಈ ಸೀಸನ್ ಅಲ್ಲಿ ಮತ್ತೆ ಪುನಃ ಸಡನ್ ಆಗಿ ಈಗ 4th ಪ್ಲೇಸ್ 3rd ಪ್ಲೇಸಿಗೆ ಬಂದು ಪ್ಲೇ ಆಫಿಗೆ ಬಂದ್ರು ಸಹ ಆಶ್ಚರ್ಯ ಇಲ್ಲ. ಬಟ್ CSK ಈ ಸೀಸನ್ ಗಾನ್. ಸಾಧ್ಯ ಇಲ್ಲ CSKಗೆ. ಅಂಡ್ CSK ಫ್ಯಾನ್ಸ್ ಕೂಡ ಅದನ್ನು ಅರಿತುಕೊಂಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸಾಧ್ಯ ಇಲ್ಲ, ಈ ಸೀಸನ್ ಅಲ್ಲಿ ಪ್ಲೇ ಆಫಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪವಾಡ ಆಗ್ಬೇಕಷ್ಟೇ. ಪವಾಡ ಆದ್ರೆ ಬರ್ಬೋದು. ಬಿಟ್ರೆ 99% CSK ಈ ಸೀಸನ್ ದೇ ಆರ್ ಡೂಮ್ಡ್, ದೇ ಆರ್ ಗಾನ್. ಮೇಲೆ ಬರ್ಲಿಕ್ಕೆ ಭಾರಿ ಕಷ್ಟ ಉಂಟು. ಏನೋ ಒಂದು 6ನೇ ಪ್ಲೇಸ್ ಹಾಗೆಲ್ಲ ಬರ್ಬೋದು, ಇಲ್ಲ ಅಂತಲ್ಲ. ಬಟ್ ಟಾಪ್ 4 ಅಲ್ಲಿ ಅವರು ಕನಸು ಕಾಣಬೇಕಷ್ಟೇ ಅಂತ ನಂಗೆ ಅನಿಸ್ತಾ ಉಂಟು. ಏನ್ CSK ಎಲ್ಲಿ ಮಿಸ್ ಹೊಡಿತಾ ಉಂಟು? ಆಸ್ ಅ ಟೀಮ್ ಮಿಸ್ ಹೊಡಿತಾ ಉಂಟು. ನನ್ನ ಕೇಳೋದಿದ್ರೆ ಬ್ಯಾಲೆನ್ಸ್ ಇಲ್ಲ. ನಿಮ್ಗೆ ಒಂದು ಪ್ರಳಯಾಂತಕಾರಿ T20 ಸೈಡ್ ಅಂತ ಅನ್ಸುದಿಲ್ಲ. ಅವ್ರಿಗೆ ಯಾವಾಗ ಹೂಡಾ, ತ್ರಿಪಾಠಿ, ವಿಜಯ್ ಶಂಕರ್ ಈ 3 ಜನರನ್ನು ಆಕ್ಷನ್ ಅಲ್ಲಿ ಬೈ ಮಾಡಿದ್ರು, ಇವರು 3 ಜನರದ್ದು ಮುಗಿದಿದೆ. T20 ಅಂತ ಬಂದ್ರೆ ಅವರ ಕರಿಯರ್ ಮುಗಿದಿದೆ. T20 ದೇ ಆರ್ ನಾಟ್ ಫಿಟ್ ಫಾರ್ T20. ಮಾಡರ್ನ್ T20ಗೆ ಸೂಟ್ ಆಗುದಿಲ್ಲ ಅವರು. ಐ ಡೋಂಟ್ ನೋ. ಎನಿವೇಸ್, ಮಜಾ ಬಂತು. ಮುಂಬೈದು ಬ್ಯಾಟಿಂಗ್ ಸೂಪರ್ ಡೂಪರ್. ಸರಿಯಾಗಿ ಬರುವ. ನಮಸ್ಕಾರ.